ಮುಖದಲ್ಲಿ ಏನಾದರೂ ಕಪ್ಪು ಕಲೆಗಳು ಇದ್ದರೆ ಆ ಕಪ್ಪು ಕಲೆಗಳು ಮಾಯ ಆಗಲಿಕ್ಕೆ ನಾನು 3 ಟಿಪ್ಸ್ನ ಹೇಳ್ತಾ ಇದ್ದೀನಿ. ಸೊ ನಿಮಗೆ ಏನಾದರೂ ಮುಖದಲ್ಲಿ ಕಪ್ಪು ಕಲೆ ಇದ್ದರೆ ಅದನ್ನು ನೀವು ಈಸಿಯಾಗಿ ಹೇಗೆ ಮಾಯ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮುಖದ ತ್ವಚೆ ಆರೈಕೆ ಎಲ್ರಿಗೂ ತುಂಬ ಮುಖ್ಯವಾದ ವಿಷಯ. ವಾತಾವರಣ ಬದಲಾವಣೆಯಿಂದ ಮತ್ತು ಸೂರ್ಯನ ಕಿರಣಗಳಿಂದ, ಪೊಲ್ಯೂಷನ್, ಸ್ಟ್ರೆಸ್, ಈ ಎಲ್ಲ ಕಾರಣಗಳಿಂದ ನಮಗೆ ಮುಖದಲ್ಲಿ ಕಪ್ಪು ಕಲೆಗಳು ಅಥವಾ ಹೈಪರ್ ಪಿಗ್ಮೆಂಟೇಷನ್ನ ಸಮಸ್ಯೆ ಕಾಣಿಸುತ್ತೆ. ಈ ಕಪ್ಪು ಕಲೆಗಳು ನಮ್ಮ ಮುಖದ ಸೌಂದರ್ಯವನ್ನು ಕಡಿಮೆ ಮಾಡೋದಲ್ಲದೆ ನಮ್ಮ ಆತ್ಮವಿಶ್ವಾಸವನ್ನು ಕೂಡ ಕಡಿಮೆ ಮಾಡುತ್ತೆ. ಮಾರ್ಕೆಟಲ್ಲಿ ಸಿಗುವಂತಹ ಕೆಮಿಕಲ್ ಪ್ರಾಡಕ್ಟ್ಸ್ನ ಉಪಯೋಗಿಸುವ ಬದಲು ನಾವು ಮನೆಯಲ್ಲೇ ಸಿಗುವಂತಹ ನೈಸರ್ಗಿಕ ವಸ್ತುಗಳಿಂದ ನಮ್ಮ ಈ ಸಮಸ್ಯೆಗಳಿಗೆ ಪರಿಹಾರನ ಕಂಡುಕೋಬೋದು. ಈ ವಿಡಿಯೋದಲ್ಲಿ ನಾನು 3 ಸಿಂಪಲ್ ಮತ್ತು ಸುರಕ್ಷಿತ ಮತ್ತು ಪರಿಣಾಮಕಾರಿಯಾಗಿರುವಂಥ ಮನೆಮದ್ದುಗಳನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಆ 3 ಮನೆಮದ್ದುಗಳು ಯಾವ್ದ್ಯಾವುದು ಅಂತ ತಿಳ್ಕೊಂಡು ನೀವು ಕೂಡ ಉಪಯೋಗಿಸ್ಬೋದು. ಫಸ್ಟ್ ನಾವು ತಿಳ್ಕೊಬೇಕಾಗಿರೋದು ನಮ್ಮ ಮುಖದಲ್ಲಿ ಇರುವಂತಹ ಕಪ್ಪು ಕಲೆಗಳು ಬರೋದಕ್ಕೆ ಕಾರಣಗಳು ಏನೇನು ಅಂತ. ಕಲೆಗಳು ಅಥವಾ ಹೈಪರ್ ಪಿಗ್ಮೆಂಟೇಷನ್ ನಮ್ಮ ಸ್ಕಿನ್ನಲ್ಲಿ ಮೆಲನಿನ್ನ ಅಸಮತೋಲನದಿಂದ ಇದು ಕಂಡುಬರುತ್ತದೆ. ಸೂರ್ಯನ ಅತಿ ನೇರಳೆ ಕಿರಣಗಳಿಗೆ ನಾವು ದೀರ್ಘಕಾಲ ಒಡ್ಕೊಳ್ಳುವುದು, ಹಾರ್ಮೋನ್ ಬದಲಾವಣೆ ಮತ್ತು ಸ್ಟ್ರೆಸ್ಸು, ಮತ್ತು ನಮ್ಮ ಆಹಾರ ಪದ್ಧತಿ ಸರಿಯಾಗಿಲ್ಲದೆ ಇರೋದು, ಮತ್ತು ನಾವು ಕೆಮಿಕಲ್ ಇರುವಂತಹ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡೋದ್ರಿಂದ ಈ ಸಮಸ್ಯೆ ಬರ್ತದೆ. ಈ ಕಪ್ಪು ಕಲೆಗಳು ಕೆಲವೊಮ್ಮೆ ಹರಡಿ ನಮ್ಮ ಮುಖ ಫುಲ್ ಸ್ಪ್ರೆಡ್ ಆಗಿ ನಮ್ಮ ಮುಖದ ಸೌಂದರ್ಯವನ್ನೇ ಕೆಡಿಸುತ್ತೆ. ಈ ಸಮಸ್ಯೆಯನ್ನು ನಾವು ತಡೆಗಟ್ಟಲು ರಾಸಾಯನಿಕ ಅಂದರೆ ಕೆಮಿಕಲ್ ಕ್ರೀಮ್ಗಳಿಗಿಂತ ನೈಸರ್ಗಿಕವಾಗಿ ಮನೆಯಲ್ಲೇ ಸಿಗುವಂತಹ ಸುರಕ್ಷಿತ ಮತ್ತು ದೀರ್ಘಕಾಲ ಫಲಿತಾಂಶ ನೀಡುವಂತಹ 3 ಮನೆಮದ್ದುಗಳನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ. ಫಸ್ಟ್ ಏನಾದಂದರೆ ಅಲೋವೆರಾ ಯೂಶಲಿ ಎಲ್ಲರ ಮನೆಯಲ್ಲೂ ಇರುತ್ತೆ. ಇದೊಂದು ನಮ್ಮ ತ್ವಚೆಗೆ ನೈಸರ್ಗಿಕವಾಗಿ ಕಾಂತಿಯ ರಹಸ್ಯನ ಇದು ಕೊಡುತ್ತೆ. ಅಲೋವೆರಾ ನಮ್ಮ ತ್ವಚೆಯ ಆರೈಕೆಯಲ್ಲಿ ಅತ್ಯಂತ ಜನಪ್ರಿಯ ಮತ್ತು ಪರಿಣಾಮಕಾರಿ ನೈಸರ್ಗಿಕ ಘಟಕವಾಗಿದೆ. ಎಲ್ಲರ ಮನೆಯಲ್ಲೂ ಈಸಿಯಾಗಿ ಇದು ಸಿಗುತ್ತೆ. ಅಲೋವೆರಾ ಜೆಲ್ನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳು ಮತ್ತು ಉರಿಯೂತ ತಡೆಗಟ್ಟುವ ಗುಣಗಳು ಇವೆ. ಇವು ನಮ್ಮ ತ್ವಚೆಯ ಕಪ್ಪು ಕಲೆಗಳನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಅಲೋವೆರಾ ಜೆಲ್ನಲ್ಲಿ ಅಲೋಸಿನ್ ಎಂಬ ಒಂದು ಪ್ರಾಡಕ್ಟ್ ಇರುತ್ತೆ. ಇದು ಮೆಲನಿನ್ ಪ್ರೊಡಕ್ಷನ್ನ ಕಡಿಮೆ ಮಾಡುತ್ತೆ. ಸೊ ಇದರಿಂದ ನಮ್ಮ ಮುಖದಲ್ಲಿರುವಂಥ ಕಪ್ಪು ಕಲೆಗಳು ಕ್ರಮೇಣವಾಗಿ ಮಾಯ ಆಗ್ತದೆ. ಓಕೆ, ಸೊ ಈ ಅಲೋವೆರಾ ಜೆಲ್ನ ಹೇಗೆ ಬಳಸೋದು ಅಂದರೆ, ಫಸ್ಟು ನೀವು ಒಂದು ಫ್ರೆಶ್ ಆಗಿರೋ ಅಲೋವೆರಾ ಎಲೆನ ಕಟ್ ಮಾಡಿಕೊಂಡು ಅದರಲ್ಲಿರೋ ಜೆಲ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ರಾತ್ರಿ ಮಲ್ಗೋಕ್ಕೆ ಮುಂಚೆ ಈ ಜೆಲ್ನ ನೀವು ಎಲ್ಲೆಲ್ಲಿ ಕಪ್ಪು ಕಲೆಗಳು ಇದೆಯೋ ಅಲ್ಲಿಗೆಲ್ಲ ನೀವು ತೆಳುವಾಗಿ ಹಚ್ಚಬೇಕು. ಮತ್ತು ಹಚ್ಚಿದ ಮೇಲೆ ನೀವು ಇಡೀ ರಾತ್ರಿ ಇದನ್ನು ತೊಳಿಬಾರ್ದು. ರಾತ್ರಿ ಹೀಗೆ ಹಚ್ಚಿ ಮಲ್ಕೊಂಡು ಬೆಳಗ್ಗೆ ಎದ್ದ ಮೇಲೆ ಉಗುರು ಬೆಚ್ಚಗಿನ ನೀರಿನಲ್ಲಿ ನೀವು ಈ ಮುಖನ ತೊಳ್ಕೊಬೇಕು. ಈ ರೀತಿ ನೀವು ಪ್ರತಿದಿನ ಮಾಡಿದ್ರೆ, ಅಂದರೆ ಅಟ್ಲೀಸ್ಟ್ ನಿಮಗೆ ರಿಸಲ್ಟ್ ಗೊತ್ತಾಗಬೇಕು ಅಂದರೆ ನೀವು ಒಂದು 4 to 6 ವೀಕ್ಸ್ಗಳ ತನಕ ಮಾಡಬೇಕು. ಈ ರೀತಿ ಮಾಡ್ತಾ ಬಂದರೆ ನಿಮಗೆ ಕನಿಷ್ಠ 2-3 ತಿಂಗಳಲ್ಲಿ ನೀವು ಕಂಟಿನ್ಯೂಸ್ ಆಗಿ ಮಾಡ್ತಾ ಬಂದರೆ ನಿಮ್ಮ ಮುಖದಲ್ಲಿರುವ ಕಪ್ಪು ಕಲೆಗಳು ಎಲ್ಲ ಮಾಯ ಆಗುತ್ತೆ. ಅಲೋವೆರಾ ಇದೊಂದು ನ್ಯಾಚುರಲ್ ಪ್ರಾಡಕ್ಟ್ ಆಗಿರೋದ್ರಿಂದ ಇದರ ಯೂಸಿಂದ ನಿಮಗೆ ಯಾವುದೇ ಅಡ್ಡ ಪರಿಣಾಮಗಳು ಇಲ್ಲ. ಮತ್ತು ನಿಮಗೇನಾದರೂ ಅಲೋವೆರಾ ಹಚ್ಚೋದ್ರಿಂದ ಕಪ್ಪು ಕಲೆ ಹೋಗ್ತಾ ಇಲ್ಲ ಮತ್ತು ನಿಮಗೆ ತುರಿಕೆ ಕಾಣಿಸ್ಕೊಳ್ತಿದೆ ಅಂದರೆ ನೀವು ಇದನ್ನ ಯೂಸ್ ಮಾಡೋದನ್ನ ನಿಲ್ಲಿಸ್ಬೋದು. ಇದು ಮೊದಲನೆಯ ಒಂದು ಮನೆಮದ್ದು. ಎರಡನೇದೇನಪ್ಪ ಅಂದರೆ ನಿಂಬೆ ರಸ ಮತ್ತು ಜೇನುತುಪ್ಪ ಇದರ ಮಿಶ್ರಣ. ಇದು ಕೂಡ ನಿಂಬೆ ರಸ ಮತ್ತು ಜೇನುತುಪ್ಪ ಮಿಶ್ರಣ ನಮ್ಮ ತ್ವಚೆಯ ಕಾಂತಿಯನ್ನು ಹೆಚ್ಚಿಸುತ್ತೆ. ನಿಂಬೆ ರಸದಲ್ಲಿ ವಿಟಮಿನ್ ಸಿ ಹೆಚ್ಚು ಇರೋದ್ರಿಂದ ನಮ್ಮ ತ್ವಚೆಯ ಕಲ್ಮಶಗಳನ್ನ ತೆಗೆದುಹಾಕಲು ಇದು ಸಹಾಯ ಮಾಡುತ್ತೆ. ಮತ್ತು ಹಾಗೆ ಕಪ್ಪು ಕಲೆಗಳನ್ನ ಕಡಿಮೆ ಮಾಡಲು ಕೂಡ ಇದು ಹೆಲ್ಪ್ ಮಾಡುತ್ತೆ. ಹಾಗೆ ಜೇನುತುಪ್ಪ ನಮ್ಮ ತ್ವಚೆಗೆ ತೇವಾಂಶವನ್ನು ಒದಗಿಸುತ್ತೆ ಮತ್ತು ಇದರಲ್ಲಿ ಆ್ಯಂಟಿಬ್ಯಾಕ್ಟೀರಿಯಲ್ ಫಂಕ್ಷನ್ ಇರೋದ್ರಿಂದ ನಮ್ಮ ತ್ವಚೆಯ ಆರೋಗ್ಯವನ್ನು ಕೂಡ ಇದು ಕಾಪಾಡುತ್ತೆ. ಸೊ ಈ ಎರಡನ್ನೂ ಒಟ್ಟಿಗೆ ಸೇರಿಸಿ ಹಚ್ಚಿದಾಗ ಮುಖದಲ್ಲಿರುವ ಕಪ್ಪು ಕಲೆಗಳಿಗೆ ಒಂದು ಪರಿಹಾರನೂ ಸಿಗುತ್ತದೆ. ಸೊ ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂದರೆ, ಫಸ್ಟು 1 ಚಮಚ ನಿಂಬೆ ರಸ ಮತ್ತು ಅದಕ್ಕೆ 1 ಚಮಚ ಜೇನುತುಪ್ಪನ ಬೆರೆಸಿ ಈ ಮಿಕ್ಸ್ ಮಾಡಿರೋದನ್ನ ಎಲ್ಲೆಲ್ಲಿ ಕಪ್ಪು ಕಲೆಗಳಿದೆ ಅಲ್ಲಿಗೆ ತೆಳುವಾಗಿ ನೀವು ಹಚ್ಚಬೇಕು.
ಹಚ್ಚಿದ ಮೇಲೆ ಒಂದು 15ರಿಂದ 20 ನಿಮಿಷಗಳ ಕಾಲ ಹಾಗೆ ಬಿಟ್ಟು ಆಮೇಲೆ ನೀವು ತಣ್ಣೀರಿನಿಂದ ಮುಖನ ತೊಳಿಬೇಕು. ಹೀಗೆ ನೀವು ಕಂಟಿನ್ಯೂಸ್ ಮಾಡ್ತಾ ಬಂದರೆ ಒಂದು ಅಟ್ಲೀಸ್ಟ್ ವೀಕ್ಲಿ ಒಂದು 2-3 ಸಾರಿ ಮಾಡ್ತಾ ಬಂದರೆ ನಿಮಗೆ ಒಂದು 4-6 ವಾರಗಳಲ್ಲಿ ನೀವು ರಿಸಲ್ಟ್ನ ಕಾಣ್ಬೋದು. ಸಡನ್ ಒನ್ ವೀಕ್ ಮಾಡಿಬಿಟ್ಟು ಬಿಟ್ಟರೆ ನಿಮಗೆ ರಿಸಲ್ಟ್ ಗೊತ್ತಾಗಲ್ಲ. ನೀವು ಯಾವುದೇ ಮನೆಮದ್ದನ್ನ ಯೂಸ್ ಮಾಡಿದರೂ ಅಟ್ಲೀಸ್ಟ್ ಕಂಟಿನ್ಯೂಸ್ ನೀವು 4 to 6 ವೀಕ್ಸ್ ನೀವು ಮಾಡಿದ ಮೇಲೆ ನಿಮಗೆ ರಿಸಲ್ಟು ಗೊತ್ತಾಗುತ್ತೆ. ಸೊ ಇದು 2ನೇ ಮನೆಮದ್ದಾಗಿತ್ತು. ನೆಕ್ಸ್ಟು 3ನೇದು ಏನಪ್ಪ ಅಂದರೆ ಹಾಲು ಎಲ್ಲರ ಮನೇಲೂ ಸಿಗುತ್ತೆ. ಹಾಲಿನಲ್ಲಿರುವ ಲ್ಯಾಕ್ಟಿಕ್ ಆಮ್ಲ ನಮ್ಮ ತ್ವಚೆಯ ಒಡ್ಡೊಡ್ಡಾದ ತೆಕ್ಕೆಗಳನ್ನ ತೆಗೆದುಹಾಕಿ ತ್ವಚೆಯನ್ನು ಮೃದುಗೊಳಿಸುತ್ತದೆ, ಅಂದರೆ ಸಾಫ್ಟ್ ಮಾಡುತ್ತೆ, ಮತ್ತು ಕಪ್ಪು ಕಲೆಗಳನ್ನು ಕೂಡ ಕಡಿಮೆ ಮಾಡುತ್ತೆ. ಇದರಲ್ಲಿರುವ ನ್ಯಾಚುರಲ್ ಗುಣಗಳು ನಮ್ಮ ತ್ವಚೆಯನ್ನು ಮಾಯ್ಶ್ಚರೈಸ್ ಆಗಿ ಇರೋದಕ್ಕೆ ಕಾಪಾಡುತ್ತೆ ಮತ್ತು ನಮ್ಮ ತ್ವಚೆಯ ಕಾಂತಿಯನ್ನು ಕೂಡ ಹೆಚ್ಚಿಸ್ತದೆ. ಹಾಲನ್ನ ಹೇಗೆ ಯೂಸ್ ಮಾಡಬೇಕು ಅಂತಂದರೆ, ನೀವು 1 ಚಮಚ ಹಾಲನ್ನ ತೆಗೆದುಕೊಳ್ಳಿ. ಒಂದು ವೇಳೆ ಹಾಲು ತುಂಬ ತೆಳು ಆಗಿದ್ರೆ ಸ್ವಲ್ಪ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟನ್ನು ಬೆರೆಸಿ ಒಂದು ತಿಕ್ಕಾಗಿರೋ ಪೇಸ್ಟ್ನ ಮಾಡ್ಕೋಬೇಕು. ಈ ಪೇಸ್ಟ್ನ ನೀವು ಕಪ್ಪು ಕಲೆಗೆ ಎಲ್ಲಿದೆಯೋ ಅದಕ್ಕೆ ತೆಳುವಾಗಿ ಹಚ್ಚಿದ ಮೇಲೆ ಒಂದು 10ರಿಂದ 15 ನಿಮಿಷ ಕಾಲ ಬಿಡಿ, ಅದು ಹಾಗೇ ಇರಲಿ. ಆಮೇಲೆ ನೀವು ತಣ್ಣೀರಿಂದ ಮುಖನ ತೊಳಿರಿ. ಸೊ ಈ ಒಂದು ವಿಧಾನನೂ ಕೂಡ ನೀವು ಒಂದು 3-4 ಬಾರಿ, ಒಂದು ವಾರಕ್ಕೆ ನೀವು 3-4 ಸಾರಿ ಈ ಥರ ಮಾಡಿದ್ರೆ ನಿಮಗೆ 1 ತಿಂಗಳಲ್ಲಿ ರಿಸಲ್ಟ್ನ ನೀವು ಕಾಣ್ಬೋದು. ಈ 3 ಮನೆಮದ್ದುಗಳನ್ನ ನೀವು ಕಪ್ಪು ಕಲೆಗಳು, ನಮ್ಮ ಮುಖದಲ್ಲಿರುವಂಥ ಕಪ್ಪು ಕಲೆಗಳು ಕ್ಲೀನ್ ಆಗೋಕ್ಕೆ ಯೂಸ್ ಮಾಡ್ಬೋದು. ಈ ಥರ ಸಲಹೆಗಳು ಏನಂದರೆ, ನೀವು ದಿನಕ್ಕೆ ಅಟ್ಲೀಸ್ಟ್ 2 ಸಾರಿ ಒಂದು ಒಳ್ಳೆ ಕ್ಲೆನ್ಸರಿಂದ ನೀವು ಮುಖನ ತೊಳಿಬೇಕು. ಅದಾದಮೇಲೆ ಕಪ್ಪು ಕಲೆಗಳನ್ನ ತಡೆಗಟ್ಟಬೇಕು ಅಂದರೆ ನೀವು ಸನ್ಸ್ಕ್ರೀನ್ನ ಬಳಸಬೇಕು. SPF 30 ಅಥವಾ ಅದಕ್ಕಿಂತ ಹೆಚ್ಚಿನ SPF ಇರುವಂಥ ಸನ್ಸ್ಕ್ರೀನ್ಗಳನ್ನ ನೀವು ಬಳಸಬೇಕು. ಮತ್ತು ನಮ್ಮ ಆಹಾರದಲ್ಲಿ ವಿಟಮಿನ್ C, E ಮತ್ತು ಜಿಂಕ್ ಇರುವಂತಹ ಆಹಾರವನ್ನು ನಾವು ತಗೋಬೇಕು. ಆಮೇಲೆ ವೆರಿ ಇಂಪಾರ್ಟೆಂಟ್, ದಿನಕ್ಕೆ ಅಟ್ಲೀಸ್ಟ್ 8 to 10 ಗ್ಲಾಸ್ ಆಫ್ ವಾಟರ್ನ ನೀವು ಕುಡಿಬೇಕು. ಸೊಪ್ಪು ಕಲೆಗಳಿಂದ ಮುಕ್ತವಾಗಲು, ಕಾಂತಿಯುತ ತ್ವಚೆನ ಪಡೆಯಲು ಜಾಸ್ತಿ ಕಾಸ್ಟ್ ಇರೋ ಕ್ರೀಮ್ಗಳ ಅಗತ್ಯ ಇಲ್ಲ. ಮನೆಯಲ್ಲೇ ಸಿಗುವಂಥ ಅಲೋವೆರಾ, ಹೀಗೆ ನಿಂಬೆ ರಸ, ಜೇನುತುಪ್ಪ ಮತ್ತು ಹಾಲಿನಂತಹ ನ್ಯಾಚುರಲ್ ಪ್ರಾಡಕ್ಟ್ಸ್ನ ಬಳಸ್ಕೊಂಡು ಕಡಿಮೆ ಖರ್ಚಲ್ಲಿ ಮತ್ತು ಸುರಕ್ಷಿತವಾಗಿ ನಮ್ಮ ತ್ವಚೆಯ ಸೌಂದರ್ಯವನ್ನು ನಾವು ಹೆಚ್ಚಿಸ್ಕೋಬೋದು. ಉಪಾಯಗಳನ್ನ ನೀವು ಕಂಟಿನ್ಯೂಸ್ ಆಗಿ ಮಾಡ್ತಾ ಬಂದರೆ ಕೆಲವೇ ವಾರಗಳಲ್ಲಿ ನಾವು ನಮ್ಮ ತ್ವಚೆಯಲ್ಲಾಗುವ ಬದಲಾವಣೆನ ನಾವು ಕಾಣ್ಬೋದು. ಏನಾದರೂ ಈ ಮನೆಮದ್ದುಗಳನ್ನ ಯೂಸ್ ಮಾಡೋದ್ರಿಂದ ನಿಮ್ಗೆ ಏನಾದರೂ ನಿಮ್ಮ ಸ್ಕಿನ್ನಲ್ಲಿ ಇರಿಟೇಷನ್ ಆ ಥರ ಏನಾದರೂ ಆದರೆ ನೀವು ಫಸ್ಟ್ ಇದನ್ನ ಪ್ಯಾಚ್ ಟೆಸ್ಟ್ ಮಾಡಿ ಆಮೇಲೆ ನಿಮ್ಮ ಮುಖಕ್ಕೆ ಹಾಕ್ಕೊಂಡು ಇದನ್ನ ಯೂಸ್ ಮಾಡ್ಬೋದು. ಸೊ ಈ 3 ಮನೆಮದ್ದುಗಳನ್ನ ಮನೆಯಲ್ಲಿ ಟ್ರೈ ಮಾಡಿ. ನೀವೇನಾದರೂ ಬೇರೆ ಮನೆಮದ್ದುಗಳನ್ನ ಉಪಯೋಗಿಸ್ತಿದ್ರೆ ಅದನ್ನು ಕಮೆಂಟ್ನಲ್ಲಿ ತಿಳಿಸಿ ಅಂತ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.